ಮಾರ್ಚ್ 8ಕ್ಕಿದೆ ಐತಿಹಾಸಿಕ ನಂಟು. ಮಹಿಳಾ ದಿನಾಚರಣೆಯ ಉಗಮ 20ನೇ ಶತಮಾನದ ಆರಂಭದಲ್ಲಿ ಕಾರ್ಮಿಕ ಚಳವಳಿಯ ಮೂಲಕ ಆರಂಭವಾಯಿತು. 1908ರ ನ್ಯೂಯಾರ್ಕ್ ನಗರದಲ್ಲಿ ಸುಮಾರು 15,000 ಮಹಿಳಾ ಕಾರ್ಮಿಕರು ಕೆಲಸದ ಅವಧಿ ಕಡಿಮೆ ಮಾಡಲು, ಉತ್ತಮ ವೇತನಕ್ಕಾಗಿ ಮತ್ತು ಮತದಾನದ ಹಕ್ಕಿಗಾಗಿ ಬೃಹತ್ ಮೆರವಣಿಗೆಯನ್ನು ನಡೆಸ್ತಾರೆ. ಅಮೆರಿಕದ ಸೋಷಲಿಸ್ಟ್ ಪಾರ್ಟಿ 1909ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಮಹಿಳಾ ದಿನವನ್ನು ಘೋಷಣೆ ಮಾಡುತ್ತೆ. 1919ರಲ್ಲಿ ಕೋಪನ್ಹೇಗನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಕ್ಲಾರಾ ಜೆಟ್ಕಿನ್ ಎಂಬುವರು ಮಹಿಳಾ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಲು ಪ್ರಸ್ತಾವನೆಯನ್ನು ಮಂಡಿಸ್ತಾರೆ. 1975ರಲ್ಲಿ ವಿಶ್ವಸಂಸ್ಥೆ ಮಾರ್ಚ್ 8ನ್ನು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನವೆಂದು ಘೋಷಣೆ ಮಾಡಿತು. ಮಾರ್ಚ್ 8ರಂದು ಯಾಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುತ್ತಾರೆ? ಇದಕ್ಕೂ ಇದೆ ಐತಿಹಾಸಿಕ ಹಿನ್ನೆಲೆ. ರಷ್ಯಾದ 1917ರ ಕ್ರಾಂತಿಯ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರು ಮಾರ್ಚ್ 8ರಂದು ಆಹಾರ ಮತ್ತು ಶಾಂತಿಗಾಗಿ ಮುಷ್ಕರವನ್ನು ಆರಂಭಿಸ್ತಾರೆ. ಈ ಐತಿಹಾಸಿಕ ಹೋರಾಟದ ನೆನಪಿಗಾಗಿ ಮಾರ್ಚ್ 8ನ್ನು ಮಹಿಳಾ ದಿನವಾಗಿ ಘೋಷಣೆ ಮಾಡಲಾಗುತ್ತದೆ. ಪ್ರತಿ ವರ್ಷ ಮಹಿಳಾ ದಿನಾಚರಣೆ ಬಂದು ಹೋದರೂ ಪುರುಷಾಳ್ವಿಕೆಯ ಪ್ರಭುತ್ವ ಕಡಿಮೆ ಆಗುತ್ತಿಲ್ಲ. ಗಂಡು ಎನ್ನೋ ದರ್ಪದಲ್ಲಿ ಹೆಣ್ಣಿನ ಮೇಲಿನ ಲೈಂಗಿಕ ದೌರ್ಜನ್ಯ ವರ್ತಮಾನದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಧನ್ಯವಾದಗಳು.